ಆಲ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಹೇಳಬೇಕು ಅಂತಂದರೆ ನಾನು 4:15 5 ಗಂಟೆ ಒಳಗಡೆ ಶಾಪಿಗೆ ಬರಬೇಕಿತ್ತು. ಬಟ್ ಇವತ್ತು 7:45 ಶಾಪಿಗೆ ಬಂದಾಗ ಸ್ವಲ್ಪ ಬೆಳಗ್ಗೆ ಅಲಾರಾಮ್ ಹೊಡೆದಿದ್ದು ನಾನು ನೋಡಿಕೊಂಡೇ ಇಲ್ಲ. ನನಗೆ ಫುಲ್ಲು ನಿದ್ದೆ ಅಂದರೆ ನಿನ್ನೆ ಮಲ್ಕೊಳ್ಬೇಕಾದ್ರೆ ಆಲ್ರೆಡಿ 1 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಮಲ್ಕೊಂಡ್ರೂ ಸಹ ನಿದ್ದೆನೇ ಬರ್ತಾ ಇರಲಿಲ್ಲ. ಯಾಕಂತ ಗೊತ್ತಿಲ್ಲ, ಅದು ಯಾವ ನಿದ್ದೆ ಹೋದೆ ಅಂತಲೂ ಸಹ ಗೊತ್ತಿಲ್ಲ. ಇನ್ನು ಬೆಳಗ್ಗೆ ಅಡುಗೆ ಮಾಡಿ ಬರೋದ್ರೊಳಗಡೆ ತುಂಬ ಲೇಟ್ ಆಗೋಯಿತು. ಇನ್ನು ಇವತ್ತು ಬೆಳಗ್ಗೆ ಅಡುಗೆಗೆ ಬಂದುಬಿಟ್ಟು ಚಿನ್ನಿಮ್ಮ ಬಾಕ್ಸ್ಗೂ ಕಳಿಸ್ಬೇಕಲ್ಲ. ಸೊ ಏನಾದರೂ ಅವಳಿಗೆ ಹೆಲ್ತಿಯಾಗಿ ಕೊಡಬೇಕು. ಸೊ ಅದಕ್ಕೋಸ್ಕರ ಮಕನ ಫ್ರೈ ಮಾಡಿಬಿಟ್ಟು ಅವಳಿಗೆ ಸ್ನ್ಯಾಕ್ಸ್ ಅಂತ ಕೊಟ್ಟಿದ್ದೀನಿ. ಹಾಗೆ ಸೋರೆಕಾಯಿ ಪಲ್ಯ ಮಾಡಿದ್ದೆ. ಹಾಗೆ ಗೆಣಸನ್ನ ಹಾಕ್ಬಿಟ್ಟು ಗೆಣಸನ್ನ ಬೇಯಿಸ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿ ಚಪಾತಿ ಮಾಡಿಕೊಟ್ಟೆ. ಇನ್ನು ನವೀನವ್ರು ಕೂಡ ತಿನ್ಕೊತಾರೆ, ಇನ್ನು ಅವಳಿಗೂ ಕೂಡ ಆಗುತ್ತೆ, ಇನ್ನು ಎಲ್ರಿಗೂ ಸಹ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿಕೊಟ್ಟೆ. ಇನ್ನು ಇವಾಗ ಬಂದುಬಿಟ್ಟು ನಿನ್ನೆ ಜೋಡಿಸಿಟ್ಟು ಹೋಗಿದ್ದೆ ಅಲ್ವಾ ಥ್ರೆಡ್ಡು, ಇವಾಗ ಹಾಕಬೇಕು. ಇದು ಕಂಪ್ಲೀಟ್ ಆಗಿರೋದು ನಿನ್ನೆ ವ್ಲಾಗಲ್ಲೇ ತೋರಿಸಿದ್ದೀನಿ. ಇನ್ನು ಈ ಕಡೆದು ಫುಲ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಲೈಟ್ ಕಲರಲ್ಲಿದೆ, ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ತೀನಿ. ಇನ್ನು ಇವಾಗ ಇದನ್ನು ಫಿಟ್ ಮಾಡಬೇಕು. ಫಿಟ್ ಮಾಡಿ ಒಂದಷ್ಟು ಕಟಿಂಗ್ ಮಾಡಿಟ್ಟಿದ್ದೀನಿ, ಅದನ್ನು ಸ್ಟಿಚ್ ಮಾಡಿ ಕೊಡಬೇಕು. ಟೋಟಲ್ ಇವತ್ತು 5:15 ಒಳಗಡೆ ಎಷ್ಟು 2 3 4 5 6ರಿಂದ 7 ಬ್ಲೌಸ್ ರೆಡಿ ಆಗಬೇಕು. ಸೊ ಯಾವ ಥರ ಮಾಡ್ತೀನಿ ಇವತ್ತು ಫುಲ್ ಡೇ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊತೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಇನ್ನು ಒಬ್ಬಳೇ ವರ್ಕು ಸ್ಟಿಚಿಂಗು ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಚೆನ್ನಾಗಿ ಕ್ವಶನ್ ಇರುತ್ತೆ. ಇನ್ನು ಸುಮಾರು ಒಂದೊಂದ್ಸಲಿ ಕಾಲ್ ಮಾಡಿದಾಗೂ ಕೇಳ್ತಾರೆ, ನೀವು ಹೆಂಗೆಲ್ಲನೂ ಸಹ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ನನಗೆ 10 ನಿಮಿಷ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಈ ಥರ ಸಿಚುವೇಶನ್ ಇದ್ದಾಗ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಪಟಾಪಟ್ ಅಂತ ಯಾವ ಥರ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡೋಣ. ಫಸ್ಟ್ ಇದು ಕಂಪ್ಲೀಟ್ ಆಗಿರೋ ಮಿಷಿನ್ಗೆ ಫಿಟ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಫಸ್ಟ್ ಅವ್ರಿಗೇ ಕೊಡಬೇಕು ಅಲ್ವಾ ನಾವು. ಒಂದು 12 ಗಂಟೆ 11 ಅಂತ ಹೇಳಿದರೆ ಒಂದು 12 ಗಂಟೆ ಒಳಗಡೆ ಆದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅವರೆಲ್ಲರೂ ಟೈಮಿಂಗ್ ಅಂತ ನಿಜವಾಗ್ಲೂ ಸಹ ಆಗೋಲ್ಲ ಕೊಡಲಿಕ್ಕೆ. ಸ್ವಲ್ಪ ಜಾಸ್ತಿನೇ ಇದೆ ಕೆಲಸ, ಅಂದರೆ ವರ್ಕ್ ಬಂದುಬಿಟ್ಟು ಸ್ವಲ್ಪ ಟೈಮಿಂಗ್ ಜಾಸ್ತಿ ಬರೋ ಥರ ಇದೆ. ಸೊ ಅದಕ್ಕೋಸ್ಕರ ಇನ್ನು ಇದು ಹೊಸ ಡಿಸೈನ್ ಫಿಟ್ ಮಾಡೋದನ್ನ ಫಿಟ್ ಮಾಡಿಬಿಡ್ತೀನಿ. ಇದು ಬಂದು ಸ್ಲೀವ್ಸ್ ಮಾತ್ರ ರನ್ ಆಗಬೇಕು, ಈ ಕಡೆ ಹಳೆ ಮಷೀನು. ಸೊ ಅದನ್ನು ನಾನು ನೆಕ್ಸ್ಟ್ ರನ್ ಕೊಟ್ಕೊತೀನಿ. ಸೊ ಫಸ್ಟು ನಾನಿಲ್ಲಿ ಹೊಸ ಮಷೀನ್ನ ರನ್ ಕೊಟ್ಕೊತೀನಿ. ಇನ್ನು ಇಲ್ಲಿ ನೈಟೇ ಥ್ರೆಡ್ನ ಹುಡುಕಿ ಇಟ್ಟಿದ್ದೆ ಯಾವ ಕಲರ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಅವರು ಡಿಸೈನು ವಾಟ್ಸಪ್ಪಿಗೆ ಕಳಿಸಿದ್ದಾರೆ, ಆಲ್ರೆಡಿ ಹಾಕಿರೋ ಡಿಸೈನೇ. ಸೊ ಮತ್ತೆ ನಂಬರ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇದ್ರಲ್ಲಿ ಫೀಡ್ ಆಗಿದೆ. ಸೊ ಅದಕ್ಕಿಲ್ಲಿ ಪಾಟ್ ನೆಕ್ಕಿಂದು ಇವಾಗ ನಾನು ಹಾಕ್ತಾ ಇರುವಂತಹ ಡಿಸೈನ್ ಇವಾಗ ಏನು ತೋರಿಸ್ತೀನಲ್ಲ ವರ್ಕ್ ಕಂಪ್ಲೀಟ್ ಆದಮೇಲೆ ನಮ್ಮ ಶಾಪಲ್ಲಿ ಫುಲ್ ಟ್ರೆಂಡಿಂಗಲ್ಲಿರೋಂತಹ ಡಿಸೈನ್ ಅದು. ಇವಾಗೂ ಸಹ ಟು ಪ್ರೆಸೆಂಟು 8ರಿಂದ 9 ಬರೀ ಅದೇ ಡಿಸೈನೇ ಆರ್ಡರ್ ಇರೋದು. ತುಂಬಾ ಚೆನ್ನಾಗಿದೆ, ಡಬಲ್ ಕಲರಲ್ಲಿ ಬರುತ್ತೆ. ನೀವು ಸಿಂಗಲ್ ಕಲರನ್ನು ಸಹ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಾನು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಫಸ್ಟ್ ಇದಕ್ಕೆ ಫಿಟ್ ಮಾಡಿಬಿಟ್ಟು ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಮಷಿನ್ ಆನ್ ಮಾಡ್ಕೊಂಡಿದ್ದೀನಿ. ಇದು ನಿನ್ನೆ ಹಾಕಿರೋ ಡಿಸೈನು. ಸೊ ನಾವು ಮುಂಚೆನೇ ಯಾವುದು ಡಿಸೈನು ಹಾಕಿರೋ ಡಿಸೈನ್ ಇದ್ದರೆ ನೋಡಿ, ಇವಾಗ ಈ ಡಿಸೈನ್ ಹಾಕ್ತಾ ಇರೋದು ನಾನು. ಸೊ ಇದು ಆಲ್ರೆಡಿ ಫೀಡ್ ಆಗಿರುತ್ತೆ ಇದರಲ್ಲಿ. ನೀವು ಬೇಕು ಅಂದರೆ ಡಿಲೀಟ್ ಮಾಡ್ಕೊಳ್ಬೋದು. ಸೊ ಇದ್ರ ಡಿಲೀಟ್ ಆಪ್ಷನ್ ಗೊತ್ತಿಲ್ಲ ಅಂತಂದರೆ, ಈ ಥರ ಹಿಂಗೆ ಫುಲ್ ಕಂಪ್ಲೀಟ್ ಆಗಿರ್ತವೆ ಅಲ್ವಾ, ಡಿಲೀಟ್ ಮಾಡೋದು ಹೇಗೆ ಗೊತ್ತಿಲ್ಲ ಅಂತಂದರೆ ನನಗೆ ಕಾಮೆಂಟ್ನ ಮಾಡಿ. ಇದರಲ್ಲಿ ಫೀಡ್ ಆಗಿರೋನ ಯಾವ ಥರ ಡಿಲೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನಾನು ಬ್ಯಾಕ್ ತೊಗೊಂಡಿದ್ದೀನಿ. ಸೊ ಬ್ಯಾಕನ್ನು ಸೆಲೆಕ್ಟ್ ಮಾಡಿಕೊಂಡು ಕಲರ್ ಕಾಂಬಿನೇಷನು ನಿಮಗೆ ಯಾವ ಥರ ಬೇಕೋ ಆ ಥರ ಕೊಟ್ಕೊಬೇಕಾಗುತ್ತೆ. ಇದು ಲೆಂತ್ ಬಂದ್ಬಿಟ್ಟು 10:15 ಇರೋದು, 10:15 11 ನಾವು 100ಗೆ ಇಟ್ಕೊತೀನಿ. ಯಾಕೆಂದರೆ ಜಾಸ್ತಿ ಬಂದರೆ ಕಮ್ಮಿ ಮಾಡ್ಕೊಳ್ಬೋದು. ಇನ್ನು ಡಬಲ್ ಕಲರ್ ಅಂತ ಕಲರಲ್ಲಿ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ನಿಮಗೆ ಯಾವ ಕಲರು ಅಂದರೆ ನೀವು ಯಾವ ಕಲರ್ಗೆ ಯಾವ ನೀಡಲ್ಗೆ ಥ್ರೆಡ್ನ ಹಾಕ್ಕೊಂಡಿದ್ದೀರಾ ಅಂತ ಒಂದ್ಸರಿ ನೋಡ್ಕೊಳ್ಳಿ. ನಾನು 11ಕ್ಕೆ ಜರಿ ಹಾಕ್ಕೊಂಡಿದ್ದೀನಿ, 9ಕ್ಕೆ ಸೆಲ್ಫ್ ಕಲರ್ ಸ್ಯಾರಿ ಬ್ಲೌಸ್ ಕಲರ್ ಏನು ಬಂದಿದೆಯೋ ಅದೇ ಕಲರ್ನೇ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಬಂದ್ಬಿಟ್ಟು ಸ್ಯಾರಿ ಕಲರ್ನ 6ಗೆ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡಿಕೊಂಡು 6ನ ಸ್ವಲ್ಪ ಸ್ಯಾರಿ ಕಲರು ಜಾಸ್ತಿ ಬರಬೇಕು, ಜರಿ ಔಟ್ಲೈನ್ ಬಂದೇ ಬರುತ್ತೆ. ಇನ್ನು ಸೆಲ್ಫ್ ಕಲರ್ ಬ್ಲೌಸ್ ಕಲರ್ ತೊಗೊಂಡಿದ್ದೀನಿ ಅಲ್ವಾ, ಅದನ್ನು ನೀವು ಎಲ್ಲಿ ತೋರ್ಸೋಕ್ಕಾಗುತ್ತಾ ನಿಮಗೆ ಡಿಸೈನಲ್ಲಿ ಅಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು. ಫಸ್ಟ್ ನಾನಿಲ್ಲಿ 6ನ ತೊಗೊಂಡಿದ್ದೀನಿ. ಸೊ 6 ಇಲ್ಲಿ ಬರುತ್ತೆ. ಅದಾದಮೇಲೆ
9 ಬಂದ್ಬಿಟ್ಟು ಸೆಲ್ಫ್ ಕಲರ್ ಅಂತ ಹೇಳಿದ್ದೀನಿ ಮೊದಲೇ. ಅದಾದಮೇಲೆ ಮತ್ತೆ ನಾನು 6ನ ಸೆಲೆಕ್ಟ್ ಮಾಡಿಕೊಂಡೆ. ಫುಲ್ ಔಟ್ಲೈನ್ ಬರ್ತಾಯಿದೆ, ಅದು ಅಷ್ಟೊಂದು ಹೈಲೈಟ್ ಆಗಲ್ಲ ಔಟ್ಲೈನು. ಸೊ ನಾನಿಲ್ಲಿ 4ನೇ ಕಲರು ಜರಿಯನ್ನು ಔಟ್ಲೈನ್ ಫುಲ್ಲು ಬರುತ್ತೆ ನಿಮಗೆ, ಬಟ್ ನೋಡೋಕೆ ನಿಮಗೆ ಜಾಸ್ತಿ ಅನಿಸುತ್ತೆ, ಅಷ್ಟೊಂದು ಜಾಸ್ತಿ ಏನು ಅನಿಸಲ್ಲ. ಇನ್ನು ಸ್ಟಾರ್ಟಿಂಗು ಲೈನ್ ಬರುತ್ತಲ್ಲ, ಸೊ ಅದು ಬಂದ್ಬಿಟ್ಟು ನಾನು ಸ್ಯಾರಿ ಕಲರ್ನೇ ಕೊಡ್ತಾಯಿದ್ದೀನಿ 6. ಸೊ ಈ ಥರ ಬರುತ್ತೆ. ಇದು ನಾನು ವರ್ಕು ಮಾಡಬೇಕಾದ್ರೆ ಯಾವ ಥರ ಕಾಣಿಸುತ್ತೆ ನಾನು ನಿಮಗೆ ತೋರಿಸ್ತೀನಿ. ನೋಡೋಕ್ಕೆ ಬರೀ ಜರಿನೇ ಜಾಸ್ತಿ ಇದೆಯಲ್ಲಪ್ಪ ಅಂತ ಅನಿಸುತ್ತೆ, ಬಟ್ ಆ ಥರ ಏನೂ ಆಗಲ್ಲ, ಚೆನ್ನಾಗೇ ಬರುತ್ತೆ. ಇನ್ನೆಲ್ಲಿ ರೆಫ್ರೆನ್ಸ್ ನೋಡಿ ಈ ಥರ ಇರುತ್ತೆ, ಅದನ್ನು ಫ್ರೇಮ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ತೊಗೊಳ್ಬೇಕಾಗುತ್ತೆ. ಸೊ ಇದು ರೆಫ್ರೆನ್ಸ್ ಆಗಿ ಮತ್ತು ಸೆಂಟ್ರಿಗೆ ಬಂದು ನಿಂತ್ಕೊಳ್ಳುತ್ತೆ. ಅದಾದಮೇಲೆ ನಾವು ಫ್ರೇಮ್ನ ನೀಟಾಗಿ ಅನಲೈಸ್ ಮಾಡ್ಕೊಳ್ಬೇಕು, ಗೊತ್ತಾಯ್ತಾ? ಬಂದು ಅಲ್ಲಿ ನಿಂತ್ಕೊಳ್ಳುತ್ತೆ. ಸೊ ನಾವು ಒಂದು ರೇಂಜಲ್ಲಿ ಈ ಥರ ನೋಡಿಕೊಂಡು ಸೆಂಟ್ರಿಗೆ ಇದೆಯಲ್ಲ, ನಾವು ನಾರ್ಮಲಾಗಿ ನೋಡಿಕೊಂಡು ನಿಲ್ಲಿಸ್ಕೊಬೇಕು. ಆಮೇಲೆ ನಾವು ಒಂದು 10 ಸ್ಟಿಚ್ನ ತೊಗೊಂಡ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಬರುತ್ತೆ, ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂತ ಗೊತ್ತಾಗುತ್ತೆ. ಸೊ ಪ್ಲಸ್ ಮಾಡ್ತಾ ಹೋದರೆ ಅದು ಮೂವ್ ಆಗುತ್ತೆ. ಇದು ನಾನ್ ಸ್ಟಿಚ್ ಅಂತ ಹೇಳ್ತೀವಿ, ಮೂವ್ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು, 5 ತೊಗೊಳ್ತೀನಿ, 10ಗೆ ಜಾಸ್ತಿ ಆಗ್ತಾಯಿದೆ. ಸೊ ನೋಡ್ತಾ ಇರ್ಬೋದು, ಕರೆಕ್ಟ್ ಇಲ್ಲಿ ಬರ್ತಾ ಇದೆ, ಇಲ್ಲಿ ಬರುತ್ತೆ, ನನಗೆ ಬೇಕಾಗಿರೋದು ಇಲ್ಲಿಗೆ, ಇದು ಇಲ್ಲಿಗೆ ಬರ್ತಾ ಇದೆ. ಇನ್ನು ಈ ಕಡೆ ಸೈಡ್ ಎಲ್ಲಿಗೆ ಬರುತ್ತೆ ಅಂತ ನೋಡಬೇಕು. ಸೊ ನಾವು ಫಿಟ್ಟಿಂಗ್ ಎಷ್ಟು ನೀಟಾಗಿ ಮಾಡ್ಕೊಂಡ್ರು, ಎಷ್ಟು ಕರೆಕ್ಟಾಗಿ ಕೊಟ್ಟಿದ್ರೂ ಸಹ ಸ್ವಲ್ಪನಾದ್ರೂ ಸಹ ಹೆಚ್ಚು ಕಮ್ಮಿ ಆಗಿರ್ತವೆ. ಸೊ ಆವಾಗ ಈ ಥರ ರನ್ ಕೊಟ್ಕೊಂಡು ನಾವು ನೀಟಾಗಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಿ ಈ ನಂಬರ್ಸ್ನ ಎಷ್ಟು ಬೇಕೋ ಅಷ್ಟು ಸ್ಟಿಚ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಮಾಡ್ತಾ ಹೋದರೆ ಇಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಬಂದಿದೆ. ಸೊ ಹೇಳಿದೆ ಅಲ್ವಾ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ನೋಡ್ಕೊಳ್ಬೇಕು. ಸೊ ಫಸ್ಟು ಒಂದೇ ಸರಿ ಎಲ್ಲನೂ ಸಹ ಪ್ರಾಬ್ಲಮ್ನ ನೋಡ್ಕೊಂಡ್ಬಿಡ್ಬೇಕು, ಎಲ್ಲೆಲ್ಲಿ ಎಷ್ಟೆಷ್ಟು ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಒಂದೇ ಸರಿ ನೀವು ಆರಾಮಾಗೆ ಸೆಟ್ ಮಾಡ್ಕೊಳ್ಬೋದು. ಒಂದೊಂದೇ ಕ್ಲಿಯರ್ ಮಾಡ್ತಾ ಹೋದರೆ ಬರೀ ಅದನ್ನೇ ಮಾಡ್ಕೊಂಡು ಕೂರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ನೋಡಿ, ಈ ಕಡೆ ಸೈಡು ಕರೆಕ್ಟಾಗಿ ಇಲ್ಲಿಗೆ ಬಂದು ನಿಂತಿದೆ. 1/4 ಇಂಚ್ ಹೆಚ್ಚು ಕಮ್ಮಿ ಆದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಈ ಕಡೆ ಸೈಡು 1 ಇಂಚಷ್ಟು ಬರ್ತಾಯಿದೆ. ಸೊ ಇಲ್ಲಿ ಮತ್ತೇನು ಇಲ್ಲಿ ಹೋಗ್ಬಿಟ್ಟು ಸ್ಟಾರ್ಟಿಂಗ್ ಲೈನ್ ಎಲ್ಲಿತ್ತೋ ಅಲ್ಲಿಗೆ ಬಂದು ನಿಲ್ಲಿಸ್ಕೊಂಡ್ರೆ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಇದನ್ನು ನಾನು ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಮಾಡಿ ಮತ್ತೇನು ಸೆಲೆಕ್ಟ್ ಮಾಡಿಕೊಂಡು ಇದು 110 ಇದೆಯಲ್ಲ, ನನಗೆ ಸಾಕು 104 ಮಾಡ್ಕೊತೀನಿ. ಸೊ ಆಲ್ಮೋಸ್ಟು ನಿಮ್ಗೆ ನೋಡಿ 1/4 ಇಂಚು ಕಮ್ಮಿ ಆಯಿತು ನಿಮಗೆ. ಸೊ ಅದಾದಮೇಲೆ ಸೇಮ್ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಮೇಲೆ ತೊಗೊಂಡು, ಸೊ ಇವಾಗ ಕರೆಕ್ಟಾಗಿದೆ ನನ್ನ ಪ್ರಕಾರ. ಆರಾಮಾಗೆ ನಾವು ಕ್ಯಾನ್ವಾಸ್ ಹಾಕ್ಬಿಟ್ಟು ರನ್ ಕೊಡ್ಬೋದು ಇದನ್ನು. ಸೊ ಆಲ್ರೆಡಿ ಥ್ರೆಡ್ ಕಲರ್ ಕಾಂಬಿನೇಷನ್ ಮುಂಚೆನೇ ಕೊಟ್ಟಿರ್ತೀನಿ ನಾನು. ಸೊ ಇವಾಗ ರನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ನೋಡಿದ್ರೆ ಅಲ್ವಾ, ಕರೆಕ್ಟಾಗೆ ಒಂದ್ಸಲಿ ಏನಾಗಿದೆ, ಎಲ್ಲೆಲ್ಲಿ ಏನೇನು ಬರುತ್ತೆ, ಎಷ್ಟು ಹೆಚ್ಚು ಕಮ್ಮಿ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ರೆ ಆರಾಮಾಗೆ ನಾವು ರನ್ ಮಾಡ್ಬೋದು. ಸೊ ಇಷ್ಟೆಲ್ಲ ಓಕೆ ಗೈಸ್, 1/4 ಇಂಚೆಲ್ಲ ಹೆಚ್ಚು ಕಮ್ಮಿ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇನ್ನೊಂದು ಫುಲ್ ಕಂಪ್ಲೀಟ್ ಆಗಲಿ, ನಾನು ನಿಮಗೆ ತೋರಿಸ್ತೀನಿ. ಈ ಕಡೆ ಮಷಿನ್ದು ನೈಟು ಫ್ರಂಟು ಬ್ಯಾಕು ಮಾತ್ರನೇ ಕಂಪ್ಲೀಟ್ ಮಾಡಿ ಹೋಗಿದ್ದು. ಇದ್ರ ಪ್ರೈಸು ನಾನು ಫುಲ್ ಸ್ಲೀವ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಸ್ಲೀವ್ಸು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರ ಗಾಯ್ಸ್ ಇದಾಗಿರೋದ್ರಿಂದ ಬಂದು ಸಿಗಾಕೊಳ್ತಾ ಇದೆ ದಾರಕ್ಕೆ. ಸೊ ಪದೇ ಸಿಗಾಕೊಳ್ಳುತ್ತೆ, ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಅದು ಕಟ್ ಮಾಡಿದ್ರೆ ಪೇಯ್ನು. ಸೊ ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ. ಸೊ ಈ ಥರ ಆಗಿರೋದ್ರಿಂದ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ, ಎಲ್ಲ ಬಂದು ಸಿಗಾಕೊಳ್ತೆ ನೋಡಿ. ಅರ್ಧ ಉಗುರು ಆಲ್ರೆಡಿ ಹೋಗ್ಬಿಟ್ಟಿದೆ. ಸೊ ಡಿಸೈನ್ ಬಂದುಬಿಟ್ಟು ಈ ಥರ ಸಿಂಪಲ್ಲಾಗಿದ್ರೂ ಸ್ವಲ್ಪ ಗ್ರ್ಯಾಂಡ್ ಲುಕ್ಕೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಡಿಸೈನ್ದು ಪ್ರೈಸು ನಾನು ಸ್ಲೀವ್ಸ್ ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ, ಎಂಡ್ವರೆಗೂ ನೋಡಿ. ಈ ಥರ ಬರುತ್ತೆ. ಸ್ಲೀವ್ಸು ಸ್ವಲ್ಪ ಸ್ಕ್ಯಾಲಪ್ ಡಿಸೈನಲ್ಲಿ ಬರುತ್ತೆ. ಇದು ಸ್ಲೀವ್ಸ್ ರನ್ ಆದಮೇಲೆ ಫುಲ್ ಕಂಪ್ಲೀಟ್ ಆಗಲಿ ತೋರಿಸ್ತೀನಿ ನಿಮಗೆ. ಇನ್ನು ಫ್ರಂಟಲ್ಲಿ ನಾರ್ಮಲ್ ಸೇಮ್ ನೆಕ್ಕೆ ಬರುತ್ತೆ ನಿಮಗೆ, ಸ್ವಲ್ಪ ಅಗಲವಾಗಿ ಬರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಇವಾಗ ಇದನ್ನ ಸ್ಲೀವ್ಸ್ ಫಿಟ್ ಮಾಡಬೇಕು, ಇದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಸೊ ಫೈನಲಿ ಇದು ಬ್ಯಾಕ್ ಕಂಪ್ಲೀಟ್ ಆಗಿದೆ. ಬಟ್ ಕಲರ್ ಕಾಂಬಿನೇಷನ್ ನೋಡ್ಬೋದು, ಸಖತ್ತಾಗಿ ಬಂದಿದೆ. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯಿತು ಡಿಸೈನು.
ಸೊ ಎಲ್ಲೂ ಕೂಡ ದಾರ ಸಿಗಾಕೊಳ್ಳೋದಾಗಲಿ ಒಂದು ಸಲಿನೂ ಸಹ ಕಟ್ಟಾಗಿಲ್ಲ ಡಿಸೈನು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ಡಿಸೈನು ಅಟ್ ಪ್ರೆಸೆಂಟ್ ನಮ್ಮ ಶಾಪಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು. ಇವತ್ತಿನ ದಿನದಲ್ಲೇ ನಾವು ಆರಾಮಾಗಿ ಈ ವೀಕಲ್ಲಿ ಫುಲ್ಲು ನಮಗೆ ಒಂದು 8ರಿಂದ 10 ಬ್ಲೌಸ್ ಆರ್ಡರ್ ಇದೆ ಸೇಮ್ ಡಿಸೈನು. ಸೊ ಇವಾಗ ಯಾರಾದರೂ ಒಬ್ರು ಕಸ್ಟಮರ್ ಬರ್ತಾರೆ, ನಾವು ವರ್ಕ್ ಹಾಕ್ತಾ ಇರ್ತೀವಿ, ನೋಡಿದ ತಕ್ಷಣ ಇದೇ ಇರಲಿ, ಯಾಕಂದರೆ ಅಫೋರ್ಡಬಲ್ ಪ್ರೈಸಲ್ಲೇ ಇರುತ್ತೆ, ಗ್ರ್ಯಾಂಡ್ ಲುಕ್ಕಲ್ಲೂ ಕಾಣಿಸುತ್ತೆ. ಯಾಕಂದರೆ ಈ ಥರ ಶೇಪ್ ವೈಸು ನೀವು ಡಿಸೈನು ಬೇರೆ ಬುಟಿಕಲ್ಲಾಗಲಿ ಬೇರೆ ಕಡೆ ಕೇಳ್ತಾ ಹೋದರೆ ನಿಮಗೆ 800 1000 ಆ ಥರ ಹೇಳ್ತಾ ಹೋಗ್ತಾರೆ. ಸೊ ಡಿಸೈನ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಫುಲ್ಲು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ನನಗೆ ಇದನ್ನು ರಿಮೂವ್ ಮಾಡೋಕ್ಕೇ ಇಷ್ಟ ಇಲ್ಲ, ಹಿಂಗೆ ಫ್ರೇಮಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಎರಡೂ ಕೂಡ ಮಷಿನ್ ರನ್ ಆಗ್ತಾ ಇದ್ದಾವೆ. ಸೊ ವಾಯ್ಸು ಸ್ವಲ್ಪ ಎಷ್ಟು ಕೇಳಿಸುತ್ತೋ ಏನೋ ಗೊತ್ತಿಲ್ಲ. ಸೊ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊತೀನಿ. ಬಟ್ ಸಖತ್ತಾಗಿ ಬಂದಿದೆ. ಇನ್ನು ಫ್ರಂಟ್ ಇದು ಡೈಮಂಡ್ ಶೇಪಲ್ಲಿ ಬಂದಿದೆ. ಫ್ರಂಟ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಮಾಡಬೇಕು. ಸೊ ಬ್ಯಾಕ್ ಕಂಪ್ಲೀಟ್ ಆಯಿತು ಅಲ್ವಾ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ನನಗೆ ಕಾಮೆಂಟ್ನ ಮಾಡಿ. ಹಾಗೆ ಇದು ಬಿಗ್ ಮಷೀನಿಗೆ ಮಾತ್ರನೇ ಅವೈಲಬಲ್ ಇರೋದು. ಬೇಕು ಅಂದರೆ ನೀವು ಮಿಷಿನ್ ಇರೋರು ಪರ್ಚೇಸ್ ಮಾಡ್ಬೋದು. ಸೊ ಫ್ರಂಟ್ ಹಾಕಬೇಕು ಇವಾಗ. ಇನ್ನು ಈ ಕಡೆ ಮಷಿನ್ ಬಂದರೆ ಇಲ್ಲಿ ಈ ಡಿಸೈನು ಸ್ಲೀವ್ಸಲ್ಲಿ ಈ ಥರ ಸ್ಕ್ಯಾಲಪ್ ಡಿಸೈನ್ ಬರುತ್ತೆ. ಇನ್ನು ಬ್ಯಾಕು ನಾನು ಆಗಲೇ ತೋರಿಸಿದೆ ಅಲ್ವಾ, ಈ ಥರ ಬರುತ್ತೆ. ಸೊ ನನಗೆ ಬಿಟ್ಟಿರೋದ್ರಿಂದ ನಾನೇ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಲಿ ಅಂತ ಹೇಳಿಬಿಟ್ಟು ಈ ಥರ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು. ಇದು ಫುಲ್ ಕಂಪ್ಲೀಟ್ ಆಗಲಿ, ಯಾಕಂದರೆ ಇದ್ರಲ್ಲಿ ಮಷೀನಲ್ಲಿರೋದು ಒಂದು ಲೈಟ್ ಕೊಟ್ಟಿರ್ತಾರಲ್ಲ ಕೆಳಗಡೆ. ಸೊ ಅದು ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ ಡಿಸೈನು. ಸೊ ಕಂಪ್ಲೀಟ್ ಆಗಲಿ ತೋರಿಸ್ತೀನಿ ನಾನು. ಇನ್ನು ಈ ಕಡೆ ನಾನು ಫ್ರಂಟ್ನ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಕಂಪ್ಲೀಟ್ ಆದಮೇಲೆ ಅದನ್ನು ಸಹ ನಾನು ತೋರಿಸ್ತೀನಿ ಯಾವ ಥರ ಬಂತು ಅಂತ ಹೇಳಿಬಿಟ್ಟು. ಸೊ ಫೈನಲಿ ಈ ಡಿಸೈನ್ ಕಂಪ್ಲೀಟ್ ಆಯಿತು, ನೋಡ್ತಾ ಇರ್ಬೋದು. ಇದು ಬ್ಯಾಕ್ ಆವಾಗಲೇ ತೋರಿಸ್ದೆ ನಿಮಗೆ. ಇನ್ನು ಫ್ರಂಟ್ ಅಂತ ಬಂದರೆ ಫ್ರಂಟಲ್ಲಿ ಈ ಥರ ಡೈಮಂಡ್ ಶೇಪಲ್ಲಿ ಬರುತ್ತೆ. ಸೇಮ್ ಡಿಸೈನ್ ಇದೆಲ್ಲ ನೆಕ್ಲೈನ್ ಎಲ್ಲ ಸೇಮ್ ಬರುತ್ತೆ, ಬಟ್ ಶೇಪ್ ಮಾತ್ರ ಈ ಥರ ಬರುತ್ತೆ. ಇನ್ನು ಸ್ಲೀವ್ಸ್ ಬಂದರೆ ಈ ಥರ ಕರು ಶೇಪಲ್ಲೇ ಬಂದಿದೆ. ಇನ್ನು ಇದ್ದದ್ದು ಜರಿ ಬಂದುಬಿಟ್ಟು ಸ್ವಲ್ಪ ಥಿಕ್ನೆಸ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಸುಮಾರು ಸರಿ ದಾರ ಕಟ್ಟಾಗೋಯ್ತು, ನನಗೆ ತಲೆ ಕೆಟ್ಟು ಹೋಯಿತು, ಏನಪ್ಪ ಇದು ಈ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಬಟ್ ಸ್ಲೀವ್ ಫುಲ್ಲು ಈ ಥರ ಬುಟಾಸ್ ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ, ನನಗೆ ಸ್ಲೀವ್ಸ್ ತುಂಬಾ ಇಷ್ಟ ಆಯಿತು ಶೇಪು. ಇದು ಮಷಿನ್ದು ಇದು ಡಿಸೈನ್ ಬಂದುಬಿಟ್ಟು ಬಿಗ್ ಮಷೀನಿಗೆ ಮಾತ್ರನೇ ಅವೈಲಬಲ್ ಇರೋದು. ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಬಿಗ್ ಮಷೀನಿಗೆ ಮಾತ್ರ. ಇನ್ನು ಫೈನಲಿ ಈ ಡಿಸೈನ್ ಕೂಡ ಕಂಪ್ಲೀಟ್ ಆಯಿತು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ಲೈಟ್ ಕಲರ್ ಇರೋದ್ರಿಂದ ಅಷ್ಟೊಂದು ಹೈಲೈಟಾಗಿ ಕಾಣಿಸಲ್ಲ, ಬಟ್ ಕಾಂಟ್ರಾಸ್ಟ್ ಕಲರ್ ಇದ್ದರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ಲೀವ್ಸಲ್ಲಿ. ಯಾಕೆ ಅಂತಂದರೆ ಒಂದು ನಿಮಿಷ ಇದು ರಿಮೂವ್ ಮಾಡಿಬಿಡ್ತೀನಿ, ನಾನು ಫ್ರೇಮಲ್ಲಿದ್ದರೆ ನೀಟಾಗಿ ಕಾಣಿಸುತ್ತೆ ಅಂತ, ಬಟ್ ಅದು ಸರಿ ಹೋಗಲ್ಲ. ಇವತ್ತು ಆಲ್ಮೋಸ್ಟು ಅಂದ್ಕೊಂಡಿರೋ ಬ್ಲೌಸ್ಗಳಲ್ಲಿ ಯಾವುದನ್ನು ಸಹ ತೋರ್ಸೋಕ್ಕಾಗಿಲ್ಲ ಗೈಸ್. ನಿಜವಾಗ್ಲೂ ಎಷ್ಟೊಂದು ಬ್ಲೌಸ್ಗಳು ವರ್ಕ್ ಹಾಕಿ ಸ್ಟಿಚ್ ಮಾಡಿ ಹಂಗೆ ಕೊಟ್ಟು ಕಳಿಸಿದ್ದೀನಿ. ಇವತ್ತು ಟೋಟಲು ನಂದು 7 ಬ್ಲೌಸ್ ಟಾರ್ಗೆಟ್ ಇದ್ದಿದ್ದು, ಟೋಟಲ್ 6 ಬ್ಲೌಸ್ ಮಾಡಿದ್ದೀನಿ ಇವತ್ತು. ಬಟ್ ಇನ್ನು ಒಂದು ಬ್ಲೌಸ್ ಆಗಲಿಲ್ಲ, ಅದು ವರ್ಕ್ ಹಾಕ್ಲಿಕ್ಕೆ ನಾರ್ಮಲೇ ಸ್ಟಿಚ್ ಮಾಡಿಕೊಡಿ ಅಂದರು. ನಾರ್ಮಲೇ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ, ತೊಗೊಂಡೋದ್ರು ಅವರು. ಬಟ್ ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ ಗೈಸ್, ನಾನಿನ್ನು ಹುಕ್ ಹಾಕ್ತಾಯಿದ್ದೆ, ಆಲ್ರೆಡಿ ಬಂದು ನಿಂತ್ಬಿಟ್ಟಿದ್ರು ಅವರು. ಆ ಥರ ಆಯಿತು. ಇನ್ನು ಇದು ನೋಡ್ತಾ ಇರ್ಬೋದು ಸ್ಲೀವ್ಸಲ್ಲಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಬಟ್ ನನಗೆ ಸಖತ್ ಇಷ್ಟ ಆಯಿತು ಈ ಡಿಸೈನು. ಬಟ್ ಕಾಂಟ್ರಾಸ್ಟ್ ಕಲರ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನಿಮಗೆ ವಿಡಿಯೋದಲ್ಲಿ ನೋಡ್ಬೇಕಾರಾಗ ಇದಕ್ಕೂ ಡಾರ್ಕ್ನೆಸ್ ಅಂತ ಅನ್ನಿಸ್ಬೋದು, ಬಟ್ ಆ್ಯಕ್ಚುಲಿ ನನ್ನ ಥ್ರೆಡ್ ಏನು ಕಲರ್ ಕಾಣಿಸ್ತಿದೆಯಲ್ಲ, ಸೀರೆ ಕೂಡ ಸೇಮ್ ಕಲರೇ ಇರೋದು. ಈ ಥರ ಬರುತ್ತೆ, ಸ್ಕ್ಯಾಲಪ್ ಬರುತ್ತೆ ಸ್ಲೀವ್ಸಲ್ಲಿ. ನಾನು ಬಟ್ಟೆ ಇದನ್ನು ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಂಡಿರೋದು. ಇದನ್ನು ಪೈಪಿಂಗಿಗೆ ಏನಾದಕ್ಕಾದರೂ ಬಳಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಯಾಕಂದರೆ ಇದು ಉದ್ದುದ್ದ ಅಡ್ಡಡ್ಡ ಬರಲ್ಲ, ಬಾರ್ಡ್ರು ಉದ್ದುದ್ದ ಬರಲ್ಲ, ಅಡ್ಡಡ್ಡ ಕೊಟ್ಟು ಈ ಥರ ಕೊಟ್ಟಿರ್ತಾರಲ್ವ ಸ್ಯಾರಿ ಆಪೋಸಿಟ್ಗೆ. ಸೊ ಅದಕ್ಕೋಸ್ಕರ ನಾನು ಪೀಸ್ ಕಮ್ಮಿ ಬರುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಂಡೆ. ಪೈಪಿಂಗಿಗೆ ಅಥವಾ ಹಿಂದೆಗಡೆ ಕಟ್ಟೋದಕ್ಕೆ ಲಾಡಿಗೆ ಬಳಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು 5 ಇಂಚ್ ಬಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಚಿಕ್ಕದಾಗಿ ಇದನ್ನು ನೋಡಿದ್ರೆ ನನಗೆ ಸ್ಟಿಕ್ಕರ್ ನೆನಪಾಗುತ್ತೆ. ಕಾಲೇಜ್ಗೆಲ್ಲ ಹೋಗಬೇಕಾದ್ರೆ 2 ಸ್ಟಿಕ್ಕರ್ ಇಟ್ಕೊಂಡು ಹೋಗ್ತಿದ್ವಲ್ವ, ಆ ಥರ.
ಸೊ ಇಲ್ಲಿ ಮಾತ್ರ ಸ್ವಲ್ಪ ದೊಡ್ಡದಾಗಿ ಬುಟ್ಟ ಥರ ಗ್ರ್ಯಾಂಡಾಗಿ ಬರುತ್ತೆ ಸ್ಕ್ಯಾಲಪ್ ಡಿಸೈನು. ಇನ್ನು ಇದು 2 ಸ್ಲೀವ್ಸ್ ಕೂಡ ಸೇಮಲ್ಲಿನೇ ಬಂದಿದೆ. ಇನ್ನು ಇದು ಬ್ಯಾಕು ಫ್ರಂಟು. ಇದ್ರದ್ದು ಡಿಸೈನ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ 599 ಆಗುತ್ತೆ. ಸೊ ನೀವೇ ಸೆಲೆಕ್ಟ್ ಮಾಡಿಕೊಂಡು ಹಾಕಿ ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ನಾನೇ ಸೆಲೆಕ್ಟ್ ಮಾಡಿಕೊಂಡು ಹಾಕಿರೋದು. ಸೊ ಈ ಡಿಸೈನ್ ಪ್ರೈಸ್ ಬಂದುಬಿಟ್ಟು ನಿಮಗೆ 599 ಆಗುತ್ತೆ. ಸೊ ಫ್ರಂಟು ಇದು, ಬ್ಯಾಕು ಒಂಥರ ಡಿಸೈನ್ ಚೆನ್ನಾಗಿದೆ ಗಾಯ್ಸ್. ಇದು ಮೈಲ್ಡಾಗಿ ಕಾಣಿಸ್ತಾ ಇದೆ ನನಗೆ. ಅಷ್ಟು ಗ್ರ್ಯಾಂಡ್ ಅಂತಲೂ ಅನಿಸಲ್ಲ, ಅಷ್ಟು ಸಿಂಪಲ್ ಅಂತಲೂ ಅನಿಸಲ್ಲ. ಸೊ ಆ ಥರ ಬರುತ್ತೆ. ಇದನ್ನು ತುಂಬ ಜನ ಕೇಳ್ತಾ ಇದ್ದಾರೆ, ಯಾವ ಥರ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು. ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಅನಿಸುತ್ತೆ ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದು ಏನೂ ಇಲ್ಲ, ಒಂದು ವುಡ್ಡು ತೊಗೊಳ್ಬೇಕು ಈ ಥರದ್ದು. ಸೊ ಇಷ್ಟು ತಿಕ್ನೆಸ್ ಇರಬೇಕು, ಇದು ಕರೆಕ್ಟಾಗಿ 1 ಇಂಚ್ ಇದೆ ತಿಕ್ನೆಸ್ಸು. ಸೊ ಆ ಥರ ತಿಕ್ನೆಸ್ ಇರೋವಂತಹ ವುಡ್ಡು ತೊಗೊಂಡು, ವುಡ್ಡು ನೀಟಾಗಿರಬೇಕು. ಸೊ ನಿಮ್ಮದು ಕೋನ್ ಎಷ್ಟಿದೆ ನೋಡ್ಕೊಳ್ಳಿ. ಸೊ ಅಷ್ಟು ಇಂಚಿನ, ಅದಕ್ಕಿಂತ 1 ಇಂಚಿಂದ ಎಕ್ಸ್ಟ್ರಾ ಮೊಳೆ ತೊಗೊಂಡು ಈ ವುಡ್ಡುಗಳಿಗೆ ಅಂಟಿಸ್ತಾರಲ್ಲ ಗಮ್ಮು, ಆ ಥರ ಒಂದು ಗಮ್ ಸಿಗುತ್ತೆ ಡಬ್ಬದಲ್ಲಿ. ಅದರಲ್ಲಿ ಡಿಪ್ ಮಾಡಿಬಿಟ್ಟು ಇಂಚಸ್ ನೀವು ನೋಡಿಕೊಂಡು ಲೈನ್ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋದು ಗೊತ್ತಾಗ್ತಿದೆಯಲ್ಲ ಅಲ್ಲಿ. ಸೊ ಮಾರ್ಕ್ ಮಾಡಿಕೊಂಡು ಮೊಳೆನ ಅದರಲ್ಲಿ 1.5 ಇಂಚಷ್ಟು ಡಿಪ್ ಮಾಡಿ ಮೊಳೆನ ನೀಟಾಗಿ ಹೊಡ್ಕೊತ ಹೋದರೆ ಈ ಫ್ರೇಮ್ ರೆಡಿ ಆಗುತ್ತೆ. ಇದು ಮನೆಯಲ್ಲೇ ಮಾಡಿರೋವಂಥದ್ದು. ಇನ್ನೊಂದು ಮಾಡಬೇಕು ಅಂತ ಇದ್ದೀವಿ. ಇನ್ನೂ ಒಂದು 500 ಅಷ್ಟು ಥ್ರೆಡ್ ಇದ್ದಾವೆ ಈ ಥರದ್ದು. ಇದಕ್ಕೆ 350 370 ಕೋನ್ಸ್ ಅಷ್ಟೇ ಬೀಳೋದು ಒಂದು ಇದಕ್ಕೇ. ಸೊ ಅದಕ್ಕೋಸ್ಕರ ಇನ್ನೊಂದು 500 ಅಷ್ಟು ಥ್ರೆಡ್ ಇದ್ದಾವೆ. ಅದನ್ನು ಇನ್ನೊಂದು ಎಲ್ಲಿ ನೇತಾಕ್ಬೇಕಂತಲೇ ಗೊತ್ತಿಲ್ಲ ಗೈಸ್. ಎಲ್ಲ ಸುತ್ತಲೂ ತೋರಿಸ್ತೀನಿ ನೋಡಿ. ಎಲ್ಲ ಕಡೆನೂ 2 ಕಡೆ ಮಷಿನ್ ಇಟ್ಟಿದ್ದೀನಿ. ಸೆಂಟ್ರಾಗ ಒಂದು ಐರನಿಂಗ್ ಟೇಬಲ್ ಅಂತ ಇಟ್ಕೊಂಡೆ, ಕಟಿಂಗ್ಗೆ ಐರನಿಗೆ. ಸೊ ಇಲ್ಲೂ ಕೂಡ ಬಟ್ಟೆ ತುಂಬಿಸಿದ್ದೀನಿ ಬಿಡಿ. ಸೊ ಇನ್ನು ಇಲ್ಲೊಂದು ಮಷಿನ್ನು. ಸೊ ಈ ಕುರ್ಚಿಗೆ ಕೂರೋಕ್ಕೆ ಅಂತ ನವೀನವರಿಗೆ ತಂದೆ. ಇದ್ರ ಮೇಲೂ ಸಹ ಬಟ್ಟೆ ಬಿದ್ದಿದ್ದಾವೆ. ಇನ್ನು ಇದು ಹೋಲ್ ಫುಲ್ಲು ಸಹ ಬಟ್ಟೆಗಳು. ಕೆಳಗಡೆ ಒಂದು ರ್ಯಾಕ್ ಮಾತ್ರ ಲೈನಿಂಗು ಮತ್ತು ಫಾಲ್ಸು ಇಟ್ಟಿದ್ದೀನಿ. ಅಷ್ಟು ಬಿಟ್ಟರೆ ಇನ್ನೆಲ್ಲನೂ ಸಹ ಬಟ್ಟೆಗಳು. ಸೊ ಈ ಥರ ಇನ್ನು ಒಂದು ಸೆಟ್ಟು ನೀಟಾಗಿ ಐರನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಗಾಯ್ಸ್, ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮಗೆ. ಸೊ ನಿಮಗೆ ತೋರಿಸೋಣ ಅಂತಲೇ ಪ್ಯಾಟ್ರನ್ ಬ್ಲೌಸು ವರ್ಕ್ ಹಾಕಿರೋದು ಸಖತ್ತಾಗಿ ಬಂದಿದ್ದು. ವರ್ಕು ತೋರಿಸೋಣ ಅಂತಲೇ ಇಟ್ಕೊಂಡಿದ್ದೆ. ಬಟ್ ಜಸ್ಟ್ ಈಗ ಕಸ್ಟಮರ್ ಬಂದು ಇಸ್ಕೊಂಡು ಹೋದರು. ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ಲ, 4 ಸ್ಯಾರಿನೂ ಸಹ ಡಿಫ್ರೆಂಟ್ ಕಲರು, ಡಿಫ್ರೆಂಟ್ ಟೈಪು ಪ್ಯಾಟ್ರನ್ನು. ಒಂದು ಇರೋ ಥರ ಇನ್ನೊಂದಿಲ್ಲ. ತುಂಬಾ ಚೆನ್ನಾಗಿತ್ತು. ಬಟ್ ಜಸ್ಟ್ ಇವಾಗ ಬಂದು ಇಸ್ಕೊಂಡು ಹೋದ್ರು. ತುಂಬ 2 ಮಂತಿಂದ ವೆಯ್ಟ್ ಮಾಡಿ ಇಸ್ಕೊಂಡು ಹೋಗಿರೋದು. ಫಸ್ಟ್ ಒಂದ್ಸಲ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ರು, ಚೆನ್ನಾಗಿ ಬಂದಿದೆ ಯಾಕಂತ ಹೇಳ್ಬಿಟ್ಟು ಮತ್ತೇನೂ ಸಹ ಕೊಟ್ಟು ಕಳಿಸಿದ್ರು. 2 ಮಂತ್ ಲೇಟಾಗಿ ಅವರೇ ಬೇಜಾರಾಗೋದ್ರು. ಸೊ ನಮ್ಮದು ಕೂಡ ಅಷ್ಟೇ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಡಿಲೇ ಮಾಡಿದೆ ಅಷ್ಟೇ. ಮದುವೆದ ಮತ್ತು ಕ್ಲಿಯರ್ ಮಾಡಿಕೊಟ್ಟಿದ್ದೆ. 4 ಬ್ಲೌಸ್ ಇದ್ವು ಅಂತ ಇವಾಗ ಕೊಟ್ಟು ಕಳಿಸಿದ್ದೆ. ಬಟ್ ಸಖತ್ತಾಗಿ ಬಂದಿದ್ವು. ಅವರೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತೊಗೊಂಡೋದ್ರು. ಏನೂ ಸಹ ಮಾತಾಡಲಿಲ್ಲ. ತುಂಬ ಲೇಟ್ ಮಾಡಿಬಿಟ್ರಿ ಈ ಸರಿ ಅಂತ ಹೇಳಿದ್ರು. ಅಷ್ಟು ಬಿಟ್ಟರೆ ಇನ್ನೇನು ಸಹ ಮಾತಾಡಲಿಲ್ಲ. ಹೇಳಬೇಕು ಅಂತಂದರೆ ಇನ್ನು ತುಂಬ ಜನ ನಾವು ಸಹ ಮಾಡಬೇಕು ಅಂತ ಇದ್ದೀವಿ, ನಾವು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳ್ತೀರಾ. ಸೊ ಕನ್ನಡಕ ತೆಗೆದುಬಿಟ್ಟೆ. ಇಂಥ ಹತ್ರ ಪೈನ್ ಬರುತ್ತೆ ಗಾಸ್, ಏನು ಮಾಡೋಕ್ಕಾಗುತ್ತೆ, ಸಿಚುವೇಶನ್ ಹಂಗಿದೆ, ಹಾಕ್ಕೊಳ್ಲೇಬೇಕು. ಇನ್ನು ತುಂಬ ಜನ ನಾವು ಕೂಡ ಮಷಿನ್ ಹಾಕಬೇಕು ಅಂತ ಇದ್ದೀವಿ, ಪ್ರೈಸ್ ಎಷ್ಟು, ಎಲ್ಲಿ ತೊಗೊಂಡ್ರಿ ಅಂತ ತುಂಬ ಕ್ವಶನ್ಗಳನ್ನ ನಂಬರು ಡೈರೆಕ್ಟಾಗಿ ಕೊಟ್ಟಿರ್ತೀವಲ್ವ, ತುಂಬ ಜನ ಕಾಲ್ ಮಾಡಿ ವಿಚಾರಿಸ್ತಾರೆ. ಸೊ ಯಾಕೆ ಮಾಡೋಕ್ಕಾಗಲ್ಲ, ಮಾಡಿ. ಸುಮಾರು ಜನ ತೊಗೊಂಡ್ಬಿಟ್ಟು ಇವಾಗ ಆಲ್ರೆಡಿ ಅರ್ಧ EMIನೇ ಕಂಪ್ಲೀಟ್ ಮಾಡಿ ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಹೇಳ್ಬೇಕು ಅಂತಂದರೆ ಯಾರೆಲ್ಲ ತೊಗೊಳ್ಬೇಕು ಅಂತ ಇದ್ದೀರಾ, ನಿಮ್ಮ ಫೀಲ್ಡಲ್ಲಿ ನಿಮ್ಮದು ಏನಿದೆ ಅಲ್ವಾ, ಅಂದರೆ ನಿಮ್ಮ ಸರೌಂಡಿಂಗಲ್ಲಿ ವರ್ಕು ಯಾವ ಥರ ನಡೀತಾ ಇದೆ, ಟೈಲರಿಂಗ್ ಶಾಪ್ಗಳು ಯಾವ ಥರ ಓಡ್ತಾ ಇದೆ ಅಂತ ನೋಡಿಕೊಂಡು ನೀವು ಮಷಿನ್ನ ತೊಗೊಂಡು ಹಾಕಬೇಕಾಗುತ್ತೆ. ಇಲ್ಲ ಯಾರೋ ಮಾಡ್ತಾ ಇದ್ದಾರೆ ನಾನು ಕೂಡ ಮಾಡ್ತೀನಿ, ಜಿದ್ದಿಗೆ ಮಾಡೋಕ್ಕೆ ಹೋಗ್ಬೇಡಿ. ಇದೊಂದೇ ಹೇಳೋದು ನಾನು, ಜಿದ್ದಿಗೆ ಮಾಡೋಕ್ಕೆ ಹೋಗ್ಬೇಡಿ. ಅವ್ರು ಮಾಡ್ತಿದ್ದಾರಲ್ಲ ನಾನು ಮಾಡಬೇಕು, ನಾನು ಯಾಕೆ ಮಾಡಬಾರ್ದು, ಆ ಥರ ಜಿದ್ದಿಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕೈನ ನೀವೇ ಸುಟ್ಕೊತೀರ. ಏನೋ 10,000 20,000 50,000 ಅಂತಂದರೆ ಬಿಡಪ್ಪ ಅನ್ಬೋದು, ಏನೋ ಅಲ್ಲಿ ಹೋಗುತ್ತೆ ಅಲ್ಲಿ ಬರುತ್ತೆ ಅಂತ ಅನ್ಬೋದು. ಬಟ್ 4.5 ಲಕ್ಷ ಸುಮ್ಮನೆ ಬರಲ್ಲ ಗಾಯ್ಸ್, 4.5 ಲಕ್ಷ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಇನ್ನೊಬ್ಬರು ಮಾಡ್ತಿದ್ದಾರೆ ಅಂತ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡಬೇಕು ಅಂತ ಮನಸ್ಸಿದ್ರೆ ಮಾತ್ರನೇ ಮಾಡಿ, ಇಲ್ಲಾಂದರೆ ಮಾಡೋದಕ್ಕೆ ಹೋಗಬೇಡಿ. ಸೊ ಇದಷ್ಟೇ ಹೇಳೋದು. ನೀವು ಯಾರು ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾಕೆ ಇನ್ಸ್ಟಾಗ್ರಾಮಲ್ಲಂತೂ ಒಂದು 50 ಮೆಸೇಜ್ ಪೆಂಡಿಂಗ್ ಇದೆ, ನಾನು ಯಾವುದಕ್ಕೂ ರಿಪ್ಲೈ ಮಾಡೋಕ್ಕೆ ಹೋಗಿಲ್ಲ, ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು. ನಾವು ಮಾಡಬೇಕಂತ ಇದ್ದೀವಿ, ಎಲ್ಲಿ ತೊಗೊಂಡ್ರಿ ಮಷಿನ್ನು, ಪ್ರೈಸ್ ಎಷ್ಟು,
ಇದೇ ಥರ ಕ್ವಶನ್ಗಳು ಸುಮಾರಷ್ಟು ಬಂದಿದೆ. ಅರ್ಧಕ್ಕರ್ಧ ಜನ ಬಾಯ್ಸ್ ಪ್ರೊಫೈಲ್ ಇರೋದೇ ಕಮೆಂಟ್ ಮಾಡಿದ್ದಾರೆ, ಎಷ್ಟು ಪ್ರೈಸು ಎಲ್ಲಿ ತೊಗೊಂಡ್ರಿ ಅಂತ ಹೇಳಿಬಿಟ್ಟು. ಸೊ ನಿನ್ನೆ ಒಂದು 20 ಮೆಸೇಜ್ಗೆ ರಿಪ್ಲೈ ಮಾಡಿದ್ದೀನಿ ಅಷ್ಟೇ, ಇನ್ಯಾವುದಕ್ಕೂ ಸಹ ಮಾಡೋದಕ್ಕೆ ಹೋಗಿಲ್ಲ. ಕೆಲವರು ವಾಯ್ಸ್ ಮೆಸೇಜೇ ಕಳಿಸಿದ್ದಾರೆ, 10 ನಿಮಿಷ ಕಳಿಸಿದ್ದಾರೆ ಗೈಸ್ ವಾಯ್ಸ್ ಮೆಸೇಜು. ಅದು ಏನಂತನೂ ಸಹ ಗೊತ್ತಿಲ್ಲ ನನಗೆ, ನಾನು ಯಾವುದೂ ನೋಡಿಲ್ಲ. ಆದಷ್ಟು ಚಿಕ್ಕದಾಗಿ ಯಾರು ಮೆಸೇಜ್ ಮಾಡಿದಾರೋ ಅವ್ರಿಗೆಲ್ಲನೂ ಸಹ ರಿಪ್ಲೈ ಕೊಟ್ಟಿದ್ದೀನಿ ನಾನು. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ನೀವು ಯಾಕೆ 2 ಮಷೀನು HSW ತಗೊಂಡಿದ್ದೀರಾ, ಹಾಗೆ ಅಲ್ಲೇ ಏನಕ್ಕೆ ಸಿಂಧನೂರಲ್ಲೇ ಏನಕ್ಕೆ ತೊಗೊಂಡಿದ್ದೀರಾ ಅಂತ ಕೇಳಿದರೆ, ಬೆಂಗಳೂರಲ್ಲೂ ಸಹ ಅವೈಲಬಲ್ ಇದೆಯಲ್ಲ ಯಾಕೆ ತೊಗೊಂಡಿಲ್ಲ ಅಂತ ಹೇಳಿಬಿಟ್ಟು. ಸೊ ಬೆಂಗಳೂರಲ್ಲೇ ಅವೈಲಬಲ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಬೆಂಗಳೂರಲ್ಲಿ ತೊಗೊಳೋದಕ್ಕೂ ಸಿಂಧನೂರಲ್ಲಿ ತೊಗೊಳೋದಕ್ಕೂ ಏನು ಡಿಫ್ರೆನ್ಸ್ ಅಂತಂತಂದರೆ, ದುಡ್ಡು ಗಾಯ್ಸ್, ದುಡ್ಡು 50,000 ಡಿಫ್ರೆನ್ಸ್ ಆಗುತ್ತೆ ಅಂತಂದರೆ ನೀವೇ ಯೋಚನೆ ಮಾಡಿ. ಇವಾಗ ಅಟ್ ಪ್ರೆಸೆಂಟ್ ಸ್ಟಾರ್ಟಿಂಗ್ ಸ್ಯಾಲ್ರಿನೇ 10ರಿಂದ 12, 13 ಸಾವಿರ ಅಷ್ಟೇ. ಸೊ 5 ತಿಂಗಳು ಸಂಬಳ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ, ಸ್ಟಾರ್ಟಿಂಗ್ ಸೇರಿರೋರಿಗೆ. ಸೊ ಅದನ್ನು 50,000 ದುಡಿಯೋರಿಗೆ ಗೊತ್ತಿರುತ್ತೆ. ಇಲ್ಲೇ ನಮಗೆ ಸರ್ವಿಸು ಬೇಗ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಬೆಂಗಳೂರಲ್ಲಿ ತೊಗೊಳಕ್ಕೆ ಹೋಗ್ತಾರೆ. ಬಟ್ ತೊಗೊಂಡಾದ್ಮೇಲೆ ಸುಮಾರಷ್ಟು ಜನ ಪ್ರಾಬ್ಲಮ್ಗಳನ್ನ ಹೇಳ್ಕೊಂಡಿದ್ದಾರೆ, ಬೆಂಗಳೂರಲ್ಲಿ ತೊಗೊಂಡು ಈ ಥರ ಆಗಿಬಿಡ್ತು ಅಣ್ಣ ಅಂತ ಹೇಳಿಬಿಟ್ಟು. ಸೊ ನಾವಿನ್ನವ್ರಿಗೆ ದಿನಕ್ಕೆ 2-3 ಫೋನ್ ಇವೇ ಇರ್ತವೆ, ನೀವು ಹೇಳ್ದಂಗೆ ಅಲ್ಲೇ ತೊಗೊಳ್ಬೇಕಿತ್ತು, ನಾವು ಹತ್ರ ಅಂತ ಬೆಂಗಳೂರಲ್ಲೇ ತೊಗೊಂಡ್ಬಿಟ್ವಿ, ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ನಾನು ಶಾಪ್ ನೇಮ್ ತೊಗೊಂಡಿಲ್ಲ, ಇಂಥರು ಅಂತ ಹೇಳಿಲ್ಲ. ಬೆಂಗಳೂರಲ್ಲಿ HSW ಅವೈಲಬಲ್ ಇದೆ ಮಷೀನು, ಬಟ್ ನಾನು ರೆಕಮೆಂಡ್ ಮಾಡಲ್ಲ. ನಿಮ್ಗೆ ಇಷ್ಟ ಆಯಿತಾ ನೀವು ತೊಗೊಳ್ಳಿ, ನೀವು ಅನುಭವಿಸಿ ಅಷ್ಟೇ, ಇನ್ನೇನು ಹೇಳಲ್ಲ. ಮತ್ತು ನಮ್ಮ ಚೇತನ್ ಸರ್ ಕೂಡ ಬೇಗ ರಿಪ್ಲೈ ಮಾಡ್ತಾರೆ, ಹಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳಲ್ಲ. ಯಾಕಂದರೆ ಅವ್ರಿಗೂ ನಮಗೆ ಅವರೊಬ್ಬರೇ ಇರೋದು ಹೇಳ್ಬೇಕಂತಂದರೆ ಚೇತನ್ ಸರು. ಬಟ್ ಚೇತನ್ ಸರ್ಗೆ ನಮ್ಮಂಥವ್ರು 1000 ಜನ ಕಸ್ಟಮರ್ ಇದ್ದಾರೆ. ಸೊ ಎಲ್ಲರೂ ಸಹ ಮೇಂಟೈನ್ ಮಾಡಬೇಕು, ಮತ್ತು ಅಲ್ಲಿ ಇರೋದ್ರಲ್ಲಿ ಅಲ್ಲಿ ಬರೋ ಕಸ್ಟಮರ್ನೂ ಸಹ ಅಟೆಂಡ್ ಮಾಡಬೇಕು. ಪ್ರಾಪರಾಗಿ ಅವರೇ ಇರ್ತಾರೆ ಗೈಸ್ ಶಾಪಲ್ಲಿ, ಅವರೇ ಎಲ್ಲನೂ ಸಹ. ನಾವು ಹಿಂಗೆ ಬರ್ತಾ ಇದ್ದೀವಿ ಅಂತೇಳಿ ನಾವು ಇಲ್ಲಿಂದ ಹೋಗಿದ್ದು ಅಲ್ಲಿಗೆ ಸಿಂಧನೂರಿಗೆ. ಸೊ ಅವರೇ ಪ್ರಾಪರಾಗಿ ಅವರೇ ನಿಂತ್ಕೊಂಡು ಅವರೇ ಡೆಮೋ ಸೆಕ್ಷನ್ ಕೊಡ್ತಾರೆ, ಅವರೇ ಎಲ್ಲ ತೋರಿಸ್ತಾರೆ. ಎಲ್ಲ ಮಷಿನ್ಗಳು ಸಹ HSW ಮಷಿನ್ ಒಂದೇ ಸಿಗುತ್ತೆ ಅಂತ ಹೇಳ್ತಿಲ್ಲ, ಸಿಂಧನೂರಲ್ಲಿ ಸುಮಾರಷ್ಟು ಬ್ರ್ಯಾಂಡ್ಗಳಿದೆ. ಅಲ್ಲಿ ಫರೆವರ್ ಇದೆ, ಮತ್ತು ಶಿಫ್ಟ್ ಇದೆ, ಯಾವುದೋ ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ. ಬಟ್ ನಾವು ಹೋಗಿದ ತಕ್ಷಣ ಯಾವ ಬ್ರ್ಯಾಂಡು ನೋಡಿಲ್ಲ ಗೈಸ್, ಯಾಕಂದ್ರೆ ನಮ್ಮ ಅಕ್ಕ ತೊಗೊಂಡಿದ್ರಲ್ವ. ಸೊ ನಮಗೆ ಬೇರೆ ಬ್ರ್ಯಾಂಡಿಗೆ ಹೋಗ್ಲಿಕ್ಕೆ ಮನಸ್ಸು ಬರಲಿಲ್ಲ, ಇದೇ ಮಷೀನೇ ಬೇಕು ಅಂತ ಹೇಳಿಬಿಟ್ಟು ಇದೇ ಮಷೀನೇ ವಿತಿನ್ 2.5 ಇಯರಲ್ಲಿ ನಾನು 2 ಮಷಿನ್ ತೊಗೊಂಡಿದ್ದೀನಿ. ಟೋಟಲ್ ಈ ಶಾಪಿಗೆ ನಾನು ಹೆಚ್ಚು ಕಮ್ಮಿ ಏನಿಲ್ಲ ಅಂತಂದ್ರೂ ಸಹ 9.5 ಲಕ್ಷ ಬಂಡವಾಳ ಹಾಕಿದ್ದೀನಿ ಅಂತಂದರೆ ನೀವೇ ಯೋಚನೆ ಮಾಡಿ. ಸೊ ನಾನು ಅಷ್ಟು ಬಿಸ್ನೆಸ್ ಇಲ್ಲದೆ ಇರೋಂತೂ ಅವನು ಶಾಪ್ ಹಾಕ್ಲಿಕ್ಕೆ ಆಗೋದಿಲ್ಲ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕೂಡ ಸಹ ಆಗೋದಿಲ್ಲ. ಸೊ ನಿಮ್ಮ ಏರಿಯಾ ತಕ್ಕಂಗೆ ಎಷ್ಟು ಬಿಸ್ನೆಸ್ ಇದೆ ಅಂತ ನೋಡಿಕೊಂಡು, ಓಡುತ್ತಾ ಇಲ್ವಾ ಅಂತ ನೋಡಿಕೊಂಡು ನೀವು ಶಾಪ್ನ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಇನ್ನು ಇವತ್ತಿನ ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ, ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೇಗ ಅಲ್ಲದಿದ್ರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲೇ ವಿಡಿಯೋ ನೋಡಿ. ನಾನು ಹಾಕಿದ ತಕ್ಷಣವೇ ವಿಡಿಯೋ ನೋಡಿ ಅಂತ ಯಾರೂ ಹೇಳಲ್ಲ. ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ. ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ, ಆದಷ್ಟು. ಮತ್ತು ನಿಮ್ಗೆ ಏನು ಅನ್ನಿಸ್ತು, ಯಾವ ಡಿಸೈನ್ ಇಷ್ಟ ಆಯಿತು ನಾನು ತೋರಿಸಿರೋದ್ರಲ್ಲಿ ಅಂತಲೂ ಸಹ ಕಮೆಂಟ್ನ ಮಾಡಿ. ಕಮೆಂಟ್ನ ಮಾಡೋದ್ರಿಂದ, ನೀವು ಶೇರ್ ಮಾಡೋದ್ರಿಂದ ಸೊ ನಮ್ಮ ವೀಡಿಯೋಸು ಬೇರೆಯವ್ರಿಗೂ ಸಹ ಶೇರ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಗಾಯ್ಸ್.